ಹಾಯ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಮ್ಮೂರ ಕಡೆ ಒಂದು ಆಚರಣೆ ಇದೆ, ಒಂದು ಪದ್ಧತಿ, ಆಚರಣೆ, ಸಂಪ್ರದಾಯ ಏನು ಬೇಕಾದರೂ ಹೇಳ್ಬೋದು. ಹಬ್ಬದಕ್ಕಿಂತ ಮುಂಚೆ ಮಾಡ್ತಾರೆ. ನಾನು ಇದೇ ಫಸ್ಟ್ ಟೈಮ್ ನೋಡ್ತಿರೋದು. ಅಂದರೆ 7 ವರ್ಷ ಆಗಿದೆ ಮದುವೆ ಆಗಿ, ನನಗೆ ಗೊತ್ತಿರಲಿಲ್ಲ ಈ ಥರ ಎಲ್ಲ ಮಾಡ್ತಾರೆ ಅಂತ. ಚೆನ್ನಾಗಿದೆ, ಒಂಥರ ಚೆನ್ನಾಗಿದೆ. ಸೊ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ, ಕಂಟಿನ್ಯೂಸ್ ಆಗಿ ನೋಡಿ. 2 ದಿನದ ವ್ಲಾಗ್ ಆಗಿರುತ್ತೆ ಇದು. ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತಾ ಆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಆ್ಯಂಡ್ ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ, ಇದು ಮಂಗಳವಾರದ ನನ್ನ ಮಗನಿಗೆ ಎಂಟ್ರೆನ್ಸ್ ಎಕ್ಸಾಮ್ ಬರೆಸ್ಬೇಕು ಅಂತ ಹೇಳಿದ್ದೆ ಅಲ್ವಾ ನಿಮಗೆ. ಅದಕ್ಕೋಸ್ಕರ ಸ್ಕೂಲಿಗೆ ಕರ್ಕೊಂಡು ಬಂದ್ವಿ. ಅಂದರೆ ಲಾಸ್ಟ್ ವೀಕೇ ಬರೆಸ್ಬೇಕಾಗಿತ್ತು, ಆದರೆ ಅವನಿಗೆ ಹುಷಾರಿರಲಿಲ್ವಲ್ಲ. ಸೊ ಹಂಗಾಗಿ ನಾನು ಸ್ಕೂಲವ್ರ ಹತ್ರ ಹೇಳಿದ್ದೆ ಅವ್ನಿಗೆ ಹುಷಾರಿಲ್ಲ ಅಂತ. ಅವರು ಪರವಾಗಿಲ್ಲ, ಅವನು ಹುಷಾರಾದಮೇಲೆ ಕರ್ಕೊಂಡು ಬನ್ನಿ ಅಂತ ಹೇಳಿದರು. ಅವನನ್ನು ಕೇಳಿದೆ ನಾನು, ಬರೀತೀಯಪ್ಪ, ಏನು ಆಗುತ್ತಾ ನಿನ್ನ ಕೈಲಿ ಅಂತ. ಹ್ಞೂ ಅಮ್ಮ ಬರೀತೀನಿ ಅಂತ ಹೇಳ್ದ. ಯಾಕಂದರೆ ಇನ್ನೇನು ಸ್ಕೂಲೆಲ್ಲ ರೀಓಪನ್ ಆಗಿಬಿಡುತ್ತೆ, ಆವಾಗ ಲೇಟ್ ಆಗಿಬಿಡುತ್ತಲ್ವ ಅವನಿಗೆ ಅಂತೇಳಿ ಅಡ್ಮಿಷನ್ ಮಾಡಿಸ್ಬಿಡೋಣ ಅಂತ ಕರ್ಕೊಂಡು ಬಂದು ಅವನಿಗೆ ಎಕ್ಸಾಮ್ ಕೊಟ್ಟಿದ್ದರು. ಅವನು ಬರಿತಾ ಇದ್ದ. ಸೊ ನಾವು ಹೊರಗಡೆ ವೆಯ್ಟ್ ಮಾಡ್ತಾ ಇದ್ವಿ. ಬಟ್ ನನ್ನ ಮಗಳು ಏನು ಮಾಡ್ತಾಳೆ ಅಂದರೆ ಇವಾಗ ತುಂಬ ತುಂಟಿ ಆಗಿಬಿಟ್ಟಿದ್ದಾಳೆ. ಹೇಳಿದ ಮಾತೇ ಕೇಳಲ್ಲ. ಅವಳಿಗೆ ಫ್ರೀಯಾಗಿ ಬಿಟ್ಬಿಡ್ಬೇಕು, ಆಟ ಆಡಬೇಕು ಅವಳು. ಈ ಕಡೆ ಪ್ಲೇ ಏರಿಯಾ ಕರ್ಕೊಂಡು ಬಂದೆ. ಅದಕ್ಕೆ ನಾನು ಅದು ಮ್ಯಾಟೆಲ್ಲ ಫುಲ್ ಮಳೆ ಬಂದು ಒದ್ದೆ ಆಗಿಬಿಟ್ಟಿದೆ. ಒದ್ದೆ ಇದೆ ಬೇಡ ಅಂದರೂ ಕೇಳ್ತಿಲ್ಲ. ಅಲ್ಲಿ ಆಯಾಗಳಿರ್ತಾರಲ್ಲ ಕೆಲಸ ಮಾಡೋರು, ಅವ್ರ ಜೊತೆ ಹೋಗ್ಬಿಟ್ಟು ಚೆನ್ನಾಗಿ ಆಟ ಆಡ್ತಾಯಿದ್ಲು. ತುಂಬ ಖುಷಿ ಆಯಿತು. ಆಮೇಲೆ ನಾವು ಮನೆಗೆ ಬಂದ್ವಿ ಎಕ್ಸಾಮ್ ಬರೆಸ್ಕೊಂಡು. ಇದು ಸೋಮವಾರ ಸಂಜೆ ಮಾಡಿದ್ದು ಬಜ್ಜಿ ಮಾಡಿದ್ದೆ. ಅದರದ್ದು ಜಸ್ಟ್ ವೀಡಿಯೋ ಮಾಡ್ಕೊಂಡಿದ್ದೆ, ಅದನ್ನು ಎಲ್ಲೂ ಆ್ಯಡ್ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ಇದೇ ವೀಡಿಯೋದಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಮಳೆ ಬರ್ತಾಯಿತ್ತು ಅಂತೇಳಿ ಹೀರೆಕಾಯಿ ಇತ್ತು, ಬಜ್ಜಿ ಮಾಡಿದೆ. ಹಾಗೆ ಮೊಟ್ಟೆ ಹಾಕ್ಬಿಟ್ಟು ಮೊಟ್ಟೆ ಬೋಂಡ ಕೂಡ ಮಾಡಿದೆ. ತುಂಬ ಟೇಸ್ಟಿಯಾಗಿ ಬಂದಿತ್ತು. ಬೇಕಾದರೆ ಬಜ್ಜಿ ನಾನು ಯಾವ ಥರ ಮಾಡ್ತೀನಿ, ಅದಕ್ಕೆ ಏನು ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಕೆ ಏನೇನು ಹಾಕಿ ಕಲಿಸ್ತೀನಿ ಅಂತ ಬೇಕಾದ್ರೆ ನೆಕ್ಸ್ಟ್ ಯಾವಾಗಾದ್ರೂ ವೀಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ನಾರ್ಮಲಾಗಿ ತಿನ್ನೋದಕ್ಕಿಂತ ಸ್ವಲ್ಪ ವೆರೈಟಿ ಆಗಿರಲಿ ಅಂತ ನಾನು ಆನಿಯನ್ ಎಲ್ಲ ಕಟ್ ಮಾಡಿಕೊಂಡು ಅದನ್ನು ಮೊಟ್ಟೆ ಬೋಂಡ ಜೊತೆ ತಿಂದಿದ್ದು. ತೋರಿಸು. ಇದು ಮಂಗಳವಾರದ ವ್ಲಾಗೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬಂದ್ವಿ. ನನ್ನ ಹಸ್ಬೆಂಡು ನನ್ನನ್ನು ಸ್ಕೂಲ್ ಹತ್ರ ಬಿಟ್ಬಿಟ್ಟು ಅವರು ಡ್ಯೂಟಿ ಹೊರಟೋಗಿದ್ರು ಬೆಳಗ್ಗೆನೆ. ನಾನು ಎಕ್ಸಾಮ್ ಮುಗಿಸ್ಕೊಂಡು ಕರ್ಕೊಂಡು ಮನೆಗೆ ಬಂದಿದ್ದೆ. ಆಮೇಲೆ ಅವರು ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಬಂದ ಮೇಲೆ ನಾವು ಊರಿಗೆ ಹೋಗ್ತಾ ಇದ್ದೀವಿ. ಊರಲ್ಲಿ ಹಬ್ಬ ಇದೆ ಅಂತೆ. ಹಾಗಾಗಿ ಸುಂಗು ತೆಗಿತಾರೆ ಅಂತ ಹೇಳಿದ್ರು. ಆ ಸುಂಗು ತೆಗಿಬೇಕಂತೆ. ಬಟ್ ಸಂಗೀತಂಗೆ ಹುಷಾರಿರಲಿಲ್ಲ, ಸೊ ಅವಳು ಹೋಗೋಕ್ಕಾಗಿರಲಿಲ್ಲ. ಅಮ್ಮಂಗೆ ಸ್ವಲ್ಪ ಬಿದ್ದು ಗಾಯ ಅಂದರೆ ಕಾಲು ಏಟು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಅವ್ರಿಗೂ ಆಗಲ್ಲ. ಸೊ ಅದಕ್ಕೆ ನಾನೇ ಹೋಗಬೇಕಾಗಿತ್ತು. ಅದಕ್ಕೆ ಸಡನ್ ಪ್ಲ್ಯಾನ್ ಆಯಿತು, ಹೊರಟ್ವಿ. ಬರ್ತಾ ನಾವು ಮಧ್ಯಾಹ್ನ ಊಟ ಮಾಡಿರಲಿಲ್ಲ. ಹಾಗಾಗಿ ಅಲ್ಲಿ ಹುಣಸೂರಲ್ಲಿ ಹೋಟೆಲಲ್ಲಿ ಊಟ ಮಾಡ್ಕೊಂಡು ಬಂದ್ವಿ. ಊಟ ಮುಗಿಸ್ಕೊಂಡು ನಾವು ಪಿರಿಯಾಪಟ್ಟಣ ರೀಚ್ ಆಗೋಷ್ಟರೊಳಗಡೆ ಸಂಜೆನೇ ಆಗೋಯಿತು. ಇಲ್ಲಿ ನನ್ನ ಹಸ್ಬೆಂಡು ಮನೆಗೆ ಸ್ವಲ್ಪ ಐಟಮ್ಸ್ ಬೇಕಾಗಿತ್ತು, ಮತ್ತು ಹಣ್ಣೆಲ್ಲ ಬೇಕಿತ್ತು ಅಂತ ತರಕೋಗಿತ್ತು. ಹಾಲೆಲ್ಲ ಉಕ್ಕೋಯ್ತು. ಇವಾಗ ತಾನೇ ಸ್ಟವ್ ಎಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿದ್ದೆ. ಎಲ್ಲ ಉಕ್ಕೋಯ್ತು, ಅಲ್ಲಿ ಕೆಳಗಡೆ ಎಲ್ಲ ಚೆಲ್ತಿದೆ. ರೈಸ್ ಮಾಡಿದ್ದೀನಿ. ಸಾಂಬಾರಿಗೆ ಬೇಳೆ ಎಲ್ಲ ಬೇಯಿಸಿದ್ದಾರೆ. ನಾವು ಮನೆ ರೀಚ್ ಆಗೋ ಅಷ್ಟರೊಳಗಡೆ ಆವಾಗಲೇ ಒಂದು 5 ಗಂಟೆ ಆಗೋಗಿತ್ತು. ಆವಾಗ ಬಂದು ಮಳೆ ಬೇರೆ ಸ್ಟಾರ್ಟ್ ಆಗೋಯಿತು. ಅದು ಅಲ್ಲದೆ ಬಂದು ಇಮಿಡಿಯೇಟು ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿ, ಮನೆಯೆಲ್ಲ ಒರೆಸಿ, ಬಾಗಿಲೆಲ್ಲ ತೊಳೆದು, ರಂಗೋಲಿ ಹಾಕಿ ಎಲ್ಲ ಮಾಡಿದೆ. ಬೇಳೆ ಮಾಡ್ತಾರಂತೆ, ಏನೋ ಬೇಳೆ ಪರ್ಪು ಅಂತ ಮಾಡಬೇಕಂತೆ. ನನಗೆ ಗೊತ್ತಿರಲಿಲ್ಲ. ನಮ್ಮಮ್ಮ ಇದ್ದಾರಲ್ಲ, ಅವರ ಓರ್ಗಿತ್ತಿ, ನಮ್ಮ ದೊಡ್ಡ ಮಾವ ಅವ್ರ ಮನೆಯವರು ಬೇಳೆ ಎಲ್ಲ ಬೇಯಿಸಿಟ್ಟಿದ್ರು ಪಾಪ. ಬೇಳೆ ಬೇಯಿಸಿರೋ ತಂದು ಕೊಟ್ಟಿದ್ದರು. ಅಂದರೆ ಅಮ್ಮಂಗೆ ಹುಷಾರಿರಲಿಲ್ವಲ್ಲ, ಅದಕ್ಕೋಸ್ಕರ ನಾನು ಅದನ್ನು ಸಾಂಬಾರು ಮಾಡಿದೆ. ಸಾಂಬಾರು ಮಾಡಿಬಿಟ್ಟು ಅನ್ನ ಕೂಡ ಮಾಡಿಟ್ಟಿದ್ದೀನಿ. ಇದು ಎಡೆ ಮಾಡಬೇಕು, ಹಾಗಾಗಿ ಅದೆಲ್ಲ ನಾವು ಟೇಸ್ಟ್ ಎಲ್ಲ ನೋಡೋ ಹಾಗಿರಲಿಲ್ಲ. ಮುದ್ದೆ, ಅನ್ನ, ಸಾಂಬಾರು ಮಾಡಬೇಕಿತ್ತು. ನಾನಿಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಪೂಜೆಗೆ ಮಾಮೂಲಿ ತೆಂಗಿನಕಾಯಿ, ಬಾಳೆಹಣ್ಣು ಇದೆಲ್ಲ ರೆಡಿ ಮಾಡಿಕೊಂಡೆ. ನಾವೇನು ಅಡುಗೆ ಮಾಡಿರ್ತೀವಿ ಅದನ್ನು ಕೂಡ ಇಡಬೇಕಿತ್ತು. ಮುದ್ದೆನ ಈ ಥರ ಮಾಡಿಬಿಟ್ಟು ಅದರಲ್ಲಿ ಬಟ್ಲು ಥರ ಮಾಡಿ ಅದಕ್ಕೆ ಎಣ್ಣೆ ಬಿಟ್ಟು ಬತ್ತಿ ಹಾಕಿ ದೀಪ ಹಚ್ಚಬೇಕು ಅಂತ ಹೇಳಿದರು. ನಿಜವಾಗ್ಲೂ ನನಗಿದು ಯಾವುದೂ ಗೊತ್ತಿಲ್ಲ. ನಾನು ಇದೇ ಮೊದಲನೇ ಸಲ ನೋಡ್ತಿರೋದು. ನಮ್ಮೂರ ಕಡೆಯೇ ಬೇರೆ ಥರ ಮಾಡ್ತಾರೆ. ಹಬ್ಬ ಮಾಡೋಕ್ಕಿಂತ ಮುಂಚೆ, ಅಂದರೆ ದೊಡ್ಡಮ್ಮನ ಹಬ್ಬ ಮಾಡ್ತಾರಲ್ಲ, ಅದಕ್ಕಿಂತ ಮುಂಚೆ ನಮ್ಮೂರ ಕಡೆಯೇ ಬೇರೆ ಥರ ಮಾಡ್ತಾರೆ, ಸುಂಗು ತೆಗೆಯೋದು ಅಂತ. ಬಟ್ ಇಲ್ಲಿ ಬೆಳ್ತೂರಲ್ಲೇ ಬೇರೆ ಥರ ಮಾಡ್ತಾರೆ. ನಾನು ಇದೇ ಫಸ್ಟ್ ನೋಡ್ತಿರೋದು.
ಮುದ್ದೆ ಮಾಡ್ಕೊಂಡು ಬಂದಿದ್ದೆ, ಅದು ತುಂಬ ದಪ್ಪ ಆಗೋಯಿತು. ಎತ್ಕೊಂಡು ಹೋಗುವಾಗ ಅದು ಜಾರ್ಕೊಂಡು ಬಿದ್ದೋಗ್ಬಿಡುತ್ತೆ, ಭಾರ ಇರುತ್ತೆ, ಮತ್ತು ಆಗಲ್ಲ, ಸ್ವಲ್ಪ ಚಿಕ್ಕದಾಗಿ ಮಾಡಬೇಕು ಅಂದರು. ಆಗ ಮತ್ತೆ ಹೋಗಿ ಚಿಕ್ಕದಾಗಿ ಮುದ್ದೆ ಮಾಡ್ಕೊಂಡು ತೊಗೊಂಡು ಬಂದೆ. ಅದು ಏನು ಬೇಳೆ 5 ಥರ ಬೇಳೆ ಹಾಕಿ ಬೇಯಿಸಿದ್ದು, ಅದರಲ್ಲಿ 5 ಥರ ಬೇಳೆ, ಟೊಮೆಟೊ ಮತ್ತು ಇದು. ಅದಕ್ಕೆ ಒಗ್ಗರಣೆ ಮಾಡೋ ಹಾಗಿಲ್ಲ ಸಾಂಬಾರನ್ನ, ಜಸ್ಟ್ ಏನು ಖಾರದ ಪುಡಿ ಎಲ್ಲ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಹಾಗೆ ಇಡೋದು. ಅದಕ್ಕೆ ಅನ್ನ ಸಾಂಬಾರು, ಮುದ್ದೆಗೆ ಎಣ್ಣೆ ಬಿಟ್ಟು ಬತ್ತಿ ಹಾಕಿ ದೀಪ ಹಚ್ಚಬೇಕು. ಹಾಗೆ ಮುದ್ದೆಗೆ ತೆಗೆಯೋದಕ್ಕೆ ಮುದ್ದೆ ಕೋಲು ಯೂಸ್ ಮಾಡ್ತೀವಲ್ಲ, ಮುದ್ದೆ ಕೋಲು, ಹಾಗೆ ಪೊರ್ಕೆ ಕಡ್ಡಿ, ಬರ್ಲಿ ಕಡ್ಡಿ ಅಂತ ಹೇಳ್ತಾರೆ, ಕಸ ಗುಡಿಸೋ ಇಡಿಗ್ಲು ಅಂತ, ಇಡಿಗ್ಲು ಗರಿ, ಮತ್ತು ಕಾವುಗೊಡ್ಡಿ ಅಂತ ಬರುತ್ತೆ ಮುದ್ದೆ ತೆಗಿಯೋಕ್ಕೆ ಹಿಂದೆಲ್ಲ ಉಪಯೋಗಿಸೋರು, ಅಂದರೆ ಏನದು ಅದನ್ನು ಗ್ರಿಪ್ಗೆ ಅಂತ ತೊಗೊಳ್ಳೋರು. ಅದನ್ನೆಲ್ಲ ಚಿಕ್ಕ ಚಿಕ್ಕದು ಮಾಡಿ ಇಟ್ಟಿದ್ದಾರೆ. ಹಾಗೆ ಪೂಜೆ ಕೂಡ ಮಾಡಿದ್ವಿ. ಪೂಜೆ ಮಾಡಿದ್ಮೇಲೆ ಅಡಿಕೆ ಪಟ್ಟೆಯಲ್ಲಿ ಇಟ್ಬಿಟ್ಟು ಬಾಗಿಲಿಂದೆಗಡೆ, ಮನೆ ಬಾಗಿಲು, ತಾಯಿ ಬಾಗಿಲು ಅಂತ ಹೇಳ್ತೀವಲ್ಲ, ಬಾಗಿಲಿಂದೆಗಡೆ ಇಟ್ಟು ಪೂಜೆ ಮಾಡಬೇಕಾಗಿತ್ತು. ಮಾಡಾಯಿತು. ಮಾಡಾದ್ಮೇಲೆ ನನ್ನ ಮೈದನ್ನ ತೊಗೊಂಡು ಹೋಗ್ತಿದ್ದಾರೆ. ಅಂದರೆ ಊರು ಜನ ಎಲ್ಲ ಒಟ್ಟಿಗೆ ಹೋಗಬೇಕು, ಒಬ್ಬರೇ ಹೋಗೋ ಹಾಗಿಲ್ಲ. ಅದು ಫುಲ್ ಊರು ಜನ ಎಲ್ಲ ಫುಲ್ಲು ಒಂದೇ ಸಲ ತೊಗೊಂಡೋಗ್ಬೇಕು. ಅದಕ್ಕೆ ತಮಟೆ ಬಾರಿಸ್ತಾರೆ. ತಮಟೆ ಬಾರಿಸಿದಾಗ ಎಲ್ಲರೂ ಇಲ್ಲಿ ದೇವಸ್ಥಾನದ ಹತ್ರ ಬರಬೇಕು. ಮಾರಮ್ಮನ ದೇವಸ್ಥಾನ ಇದೆ, ಬಸವೇಶ್ವರ ದೇವಸ್ಥಾನ ಇದೆ. ಮಾರಮ್ಮನ ದೇವಸ್ಥಾನದ ಹತ್ರ ಬಂದು ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ತೋರಿಸ್ಬಿಟ್ಟು ಮತ್ತು ಅಲ್ಲಿಂದ ಎಲ್ಲರೂ ಹೊತ್ಕೊಂಡು ಹೋಗಬೇಕು. ಕೆಲವರೆಲ್ಲ ಪಂಜು ಬರುತ್ತಲ್ಲ, ಪಂಜು ಥರ ಎಲ್ಲ ಹಚ್ಕೊಂಡಿದ್ರು. ಈ ವಿಡಿಯೋ ನಾನು ಮಾಡಿದ್ದಲ್ಲ, ಯಾಕಂದರೆ ಹೆಂಗಸರು ಹೋಗೋ ಹಾಗಿರಲಿಲ್ಲ, ಬರೀ ಗಂಡಸರುಗಳು ಮತ್ತು ಗಂಡು ಮಕ್ಕಳು ಮಾತ್ರ ಹೋಗಬೇಕು ಅಂತ ಹೇಳಿದರು. ಹೆಂಗಸ್ರುಗಳೇನಿದ್ರು ದೇವಸ್ಥಾನ ತನಕ ಮಾತ್ರ ಹೋಗ್ಬೋದು ಅಷ್ಟೇ, ಅಲ್ಲಿಂದ ಆಚೆ ಹೋಗೋ ಹಾಗಿಲ್ಲ ಅಂತ ಹೇಳಿದರು. ನಮ್ಮೂರಲ್ಲಿರೋ ಗಂಡಸರೆಲ್ಲ ಒಟ್ಟಿಗೆ ಹೋಗ್ತಿದ್ದಾರೆ ನೋಡಿ. ಆದರೆ ಪ್ರೀತು ಅತ್ತೆ ಕೊಡಿ, ಮೊಬೈಲ್ ಕೊಡಿ, ನಾನೇ ವಿಡಿಯೋ ಮಾಡ್ಕೊಂಬರ್ತೀನಿ ಅಂತ ಹೇಳ್ದೆ. ಮಳೆ ಬಂದ್ಬಿಟ್ಟು ನೆಲ ಎಲ್ಲ ಒದ್ದೆಯಾಗಿದೆ, ಬೇಡ ಅಂತ ಹೇಳಿದೆ ನಾನು. ಇರಲಿ, ಮಾವ ಅವರೆಲ್ಲ ಹೋಗ್ತಿದ್ದಾರಲ್ಲ, ಹೋಗ್ತೀನಿ ಕೊಡಿ ಅತ್ತೆ ಅಂತ ಅವನೇ ಇಸ್ಕೊಂಡು ಹೋಗಿದ್ದು. ಅಂದರೆ ತುಂಬ ಜನ ಇದ್ದಾರೆ ಅಲ್ಲೆಲ್ಲರೂ. ಊರಿಂದ ಹೊರಗಡೆ ಒದ್ಲಿ ಅಂತ ಇದೆ ನಮ್ಮೂರ ಹತ್ರ. ಆ ಒದ್ಲಿ ಹತ್ರ ಹೋಗ್ಬಿಟ್ಟು ಇಟ್ಬಿಟ್ಟು ಬಂದ್ಬಿಡ್ಬೇಕಂತೆ, ತಿರುಗಿ ನೋಡದೇ ಇರೋ ಥರ ಬಂದ್ಬಿಡ್ಬೇಕಂತೆ. ಇದನ್ನು ಏನು ಆಚರಣೆ ಮಾಡ್ತಾರೆ, ಇದು ಏನಕ್ಕೋಸ್ಕರ ಮಾಡ್ತಾರೆ ಅಂದರೆ, ದೊಡ್ಡಮ್ಮನ ಹಬ್ಬ ಅಂತ ಮಾಡ್ತಾರೆ. ದೊಡ್ಡಮ್ಮನ ಹಬ್ಬಕ್ಕಿಂತ ಮುಂಚೆ ಊರಲ್ಲಿ ಏನಾದರೂ ಸೂತಕ ಇರುತ್ತೆ, ಏನಾದರೂ ಈ ಪ್ರಾಬ್ಲಮ್ ಏನಾದರೂ ಇದ್ದರೆ ಅದೆಲ್ಲ ಹೋಗಲಿ, ಸುಂಕು ತೆಗಿಲಿ, ಏನಾದರೂ ಸುಂಕು ಗಿಂಕು ಇದ್ದರೆ ಹೋಗಲಿ ಅಂತ ಅಂದ್ಬಿಟ್ಟೇನೋ ಮಾಡ್ತಾರಂತೆ. ಮನೇಲಿರೋ ಹಳೆ ಮಡಿಕೆ, ಹಿಟ್ಟಿನ ದೊಣ್ಣೆ ಮತ್ತು ಕಾವುಗೊಡ್ಡಿ ಅದೆಲ್ಲ ತೊಗೊಂಡೋಗಿ, ಹಳೆ ಮೊರ ಎಲ್ಲ ತೊಗೊಂಡೋಗಿ ಇಟ್ಬಿಟ್ಟು ಬಂದುಬಿಡ್ತಾರೆ ಅದರಲ್ಲಿ. ಅದು ಮಾಡಿದ್ದಾಯಿತು. ಆ್ಯಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಬೆಳಗ್ಗೆ ಎದ್ದು ಸ್ನಾನಕ್ಕೆ ಉರಿ ಹಾಕಿದ್ದೆ. ಹಾಗೆ ವಾಷಿಂಗ್ ಮಿಷಿನ್ ಸ್ವಲ್ಪ ಬಟ್ಟೆ ಇತ್ತು, ಬಟ್ಟೆ ಕೂಡ ಹಾಕಿದ್ದೆ. ನೋಡಿ, ಇವರು ಈಗ ಎಲ್ಲ ಕಡೆ ಹಳ್ಳಿಗಳಲ್ಲಿ ಹಬ್ಬ ನಡೀತಿದೆಯಲ್ಲ, ಇವ್ರು ಬಂದ್ರಲ್ಲ, ಇವರು ಏನೋ ಬುಂಡೆಯವರು ಅಂತ ಏನೋ ಹೇಳ್ತಾರೆ, ನನಗೂ ಸರಿಯಾಗಿ ಗೊತ್ತಿಲ್ಲ ಅವ್ರು ಯಾರು ಅಂತ. ನಾನು ಇದನ್ನು ಕೂಡ ಇದೇ ಫಸ್ಟ್ ಟೈಮ್ ನೋಡ್ತಿರೋದು. ಅವರು ಗಂಡಸರುಗಳೆಲ್ಲ ಹೆಂಗಸ್ರ ಥರ ವೇಷ ಹಾಕ್ಕೊಂಡು ಬಂದು ದುಡ್ಡು ಕೇಳ್ತಾರಂತೆ, ಮನೆ ಹತ್ರ ಬಂದು ದುಡ್ಡು ಕೊಡಬೇಕು. ದುಡ್ಡು ಕೊಡಲಿಲ್ಲ ಅಂದರೆ ಬೈತಾರಂತೆ. ಅವ್ರು ಬೈದರೂ ಕೂಡ ಯಾರೂ ಏನೂ ತಿರುಗಿಸಿ ಮಾತಾಡಬಾರ್ದಂತೆ. ಅದೇನೋ ನನಗೂ ಸರಿಯಾಗಿ ಅಷ್ಟೊಂದು ಗೊತ್ತಿಲ್ಲ, ನಿಮಗೆ ಯಾರಿಗಾರು ಗೊತ್ತಿದ್ದರೆ ಹೇಳಿ. ಏನೋ ಅವ್ರ ಸಂಪ್ರದಾಯ ಅಂತೆ ಅದು. ಅದಾದಮೇಲೆ ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ಆದಮೇಲೆ ಹೀಗೆ ಮನೆ ಮುಂದೆ ನಿಂತಿದ್ವಿ. ನೆಕ್ಸ್ಟ್ ಹಿಂದಿನ ದಿನ ಮಳೆ ಬಂದಿತ್ತಲ್ಲ, ಸೊ ತೆಂಗಿನಕಾಯಿ ಎಲ್ಲ ಬಿದ್ದಿದೆಯಾ ನೋಡೋಣ ಅಂತ ನಿಂತಿದ್ವಿ ಮಾವಿನ ಮರದ ಹತ್ರ. ಮಾವಿನಕಾಯಿ ಒಳ್ಳೆ ತುಂಬ ಚೆನ್ನಾಗಿ ಬಂದಿತ್ತು ಮಾವಿನಕಾಯಿ. ಈ ಮರ ಇದೆಯಲ್ಲ, ಇದು ಮಾವಿನಕಾಯಿ ತುಂಬ ಚೆನ್ನಾಗಿರುತ್ತೆ. ಇದನ್ನು ಹಣ್ಣು ಮಾಡಿದ್ರೆ ಟೇಸ್ಟು ಸಖತ್ತಾಗಿ ಬರುತ್ತೆ. ನಾನು ಚಿತ್ರಾನ್ನಕ್ಕೆಲ್ಲ ಇದೇ ಮಾವಿನಕಾಯಿ ಯೂಸ್ ಮಾಡೋದು. ಹುಳಿನೂ ಇರಲ್ಲ, ಇತ್ತಾಗಿ ಸ್ವೀಟು ಇರಲ್ಲ, ಆ ಥರ ಇರುತ್ತೆ, ಚೆನ್ನಾಗಿರುತ್ತೆ. ಆಮೇಲೆ ಈ ಹೂವು ಇದೆಯಲ್ಲ, ಇದು ಬಂದು ಅದರಿಂದ ಅದೇ ಉಟ್ಕೊಂಡ್ಬಿಟ್ಟಿದೆ. ಅಂದರೆ ಪ್ರತಿ ವರ್ಷವೂ ಈ ಏಪ್ರಿಲ್ ಮತ್ತು ಮೇ ತಿಂಗಳಿನಲ್ಲಿ ಇದು ಅಲ್ಲಲ್ಲಿ ಉಟ್ಕೊಂಡಿರುತ್ತೆ. ಅದು ಒಣಗೋದಾಗ ಎಲ್ಲಿದೆ ಅಂತಲೇ ಗೊತ್ತಾಗಲ್ಲ. ಈ ವರ್ಷ ಈ ಕಡೆ ಹೂ ಬಿಟ್ಟಿದ್ರೆ ಮುಂದಿನ ವರ್ಷ ಇನ್ನೊಂದು ಕಡೆ ಬಿಟ್ಟಿರುತ್ತೆ, ಆ ಥರ ಚೆನ್ನಾಗಿದೆ. ಹೂವು ನೋಡೋಕ್ಕಂತೂ ಕಲರ್ಫುಲ್ಲಾಗಿ ಸಖತ್ತಾಗಿ ಕಾಣ್ತಾಯಿತ್ತು. ಇದನ್ನು ಏಪ್ರಿಲ್ ಹೂವು ಅಂತಲೂ ಕರೀತಾರೆ, ಮೇ ಹೂವು ಅಂತಲೂ ಕರೀತಾರೆ. ನಿಮ್ಮ ಕಡೆ ಏನಂತ ಕರೀತಾರೆ ಏನಾದ್ರು ಗೊತ್ತಿದ್ದರೆ ಕಮೆಂಟ್ ಮಾಡಿ. ಚೆನ್ನಾಗಿತ್ತಲ್ಲ ಅಂಥೇಳಿ ಅಲ್ಲೊಂದೆರಡು ವೀಡಿಯೋ ಮಾಡಿಕೊಂಡೆ ಅಷ್ಟೇ ನಾನು. ಚೆನ್ನಾಗಿ ಕಾಣಿಸ್ತಾಯಿತ್ತು. ತುಂಬ ಬಿಟ್ಟಿದೆ, ಇನ್ನು ಆ ಕಡೆ ಸೈಡೆಲ್ಲ ಬಿಟ್ಟಿದೆ. ಅದಾದಮೇಲೆ ನಾನು ಬಂದು ತಿಂಡಿ ಮಾಡಿಕೊಟ್ಟೆ. ಮಾವಿನಕಾಯಿ ಚಿತ್ರಾನ್ನ ಮಾಡಿದೆ, ಎಲ್ಲರೂ ತಿಂದ್ವಿ. ಅದಾದಮೇಲೆ ಮಧ್ಯಾಹ್ನ ಊಟಕ್ಕೆ ಮೊಟ್ಟೆ ಕೋಳಿ ತೊಗೊಂಡು ಬಂದಿದ್ದರು, ಸಾಂಬಾರು ಮಾಡಿಬಿಡು ಅಂತ ಹೇಳಿ. ಅದಕ್ಕೋಸ್ಕರ ಮೊಟ್ಟೆ ಕೋಳಿ ಸಾಂಬಾರು ಮಾಡಿ ಮುದ್ದೆ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇದ್ರದ್ದು ರೆಸಿಪಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ, ನನ್ನ ಚಾನಲಲ್ಲಿ ಸಿಗುತ್ತೆ. ತುಂಬಾ ಈಸಿ. ಅದು ಅಲ್ಲದೆ ನಾನೀಗ ಯಾರು ಸಪೋರ್ಟಿವ್ ವೀಡಿಯೋ ಮಾಡ್ಕೊಡೋರು ಯಾರೂ ಇರಲಿಲ್ಲ. ಹಾಗಾಗಿ ಒಂದು ಕೈನಲ್ಲಿ ಮೊಬೈಲ್ ಹಿಡ್ಕೊಂಡು ಒಂದು ಕೈನಲ್ಲಿ ನಾನು ಇದನ್ನು ಮಾಡ್ತಿರೋದ್ರಿಂದ ಸ್ವಲ್ಪ ಶೇಕ್ ಆಗಿದೆ ವೀಡಿಯೋ, ಅಲ್ಲಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮೊಟ್ಟೆ ಕೋಳಿ ಅಂತೂ ತುಂಬಾ ಚೆನ್ನಾಗಿತ್ತು. ನನ್ನ ಹಸ್ಬೆಂಡೇ ಹೋಗಿ ತೊಗೊಂಡು ಬಂದಿದ್ದರು. ಸಂಗೀತಂಗೆ ಹುಷಾರಿರಲಿಲ್ಲ ಅಂತ ಸಂಗೀತ ಬಂದಿರಲಿಲ್ಲ, ಹಂಗಾಗಿ ಬರೀ ನಾವಷ್ಟೇ ಇದ್ದಿದ್ದು.
ಆಮೇಲೆ ಅಮ್ಮ ಬೇರೆ ಅದೇ ಹೇಳಿದ್ನಲ್ವ ಕಾಲು ಏಟ್ ಮಾಡ್ಕೊಂಬಿಟ್ಟಿದ್ದಾರೆ ಅಂತ, ಅವರು ಏನೋ ದನಗಳಿಗೆ ಹುಲ್ಲು ಹಾಕೋಕೆ ಹೋಗ್ಬೇಕು, ಸ್ವಲ್ಪ ಸ್ಲಿಪ್ ಆಗಿದೆ, ಹಾಗಾಗಿ ಡಾಕ್ಟರ್ ರೆಸ್ಟ್ ಮಾಡೋಕ್ಕೆ ಹೇಳಿದ್ದಾರೆ. ಅವರೇನು ಈಗ ಓಡಾಡೋ ಆಗಿಲ್ಲ, ಸ್ವಲ್ಪ ರೆಸ್ಟ್ ಮಾಡಬೇಕು ಅಂತ. ಹಾಗಾಗಿ ಹೋಗಿದ್ದು ನಾವು ಸುಂಗ್ ತೆಗೆಯೋದಕ್ಕೆ ಅಂತ ಅಂದ್ಬಿಟ್ಟೆ ಹೋಗಿದ್ದು. ಇಲ್ಲಾಂದರೆ ಒಟ್ಟಿಗೆ ಹಬ್ಬಕ್ಕೆ ಹೋಗೋಣ ಅನ್ನೋ ಪ್ಲ್ಯಾನ್ ಇತ್ತು ನಮ್ಮದು. ಈಗ ಸಾಂಬಾರು ಕೂಡ ರೆಡಿ ಆಯಿತು, ತುಂಬ ಚೆನ್ನಾಗಿ ಬಂದಿತ್ತು ಸಾಂಬಾರಂತೂ, ಸಖತ್ತಾಗಿತ್ತು. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಸರ್ಪ್ರೈಸ್ ಅಂದರೆ ನನಗೆ ಶಾಕು ಸರ್ಪ್ರೈಸ್ ಎಲ್ಲ ಒಟ್ಟೊಟ್ಟಿಗೆ ಆಗೋಯಿತು. ನನಗೆ ಒಂದು ಚೂರು 1% ಕೂಡ ಅದು ನನಗೆ ಐಡಿಯಾನೇ ಇರಲಿಲ್ಲ. ನಮ್ಮ ಜ್ಯೋತಿಯವರು ನಮ್ಮ ಮನೆಗೆ ಬರ್ತಾರೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಸಡನ್ನಾಗಿ ನಾನು ಮುದ್ದೆ ಮಾಡ್ತಾ ಕೂತಿದ್ದೀನಿ, ಏನೋ ಸೌಂಡ್ ಆಯಿತು ಅಂತ ನೋಡಿದ್ರೆ ಜ್ಯೋತಿ, ಮಕ್ಕಳು, ನನ್ನ ಭಾವ ಎಲ್ಲರೂ ಬಂದುಬಿಟ್ರು. ಖುಷಿಯಾಗೋಯ್ತು ನನಗೆ. ಅಂದರೆ ಅವರು ಅಮ್ಮನ ನೋಡೋಕೆ ಬಂದಿರಲಿಲ್ಲ ಅಲ್ವಾ, ಅದಕ್ಕೆ ಅಮ್ಮನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದರು. ಸರಿ, ಒಳ್ಳೆ ಟೈಮ್, ಕರೆಕ್ಟ್ ಟೈಮ್ಗೆ ಬಂದರು. ಅವ್ರು ಊಟ ಟೈಮ್ಗೆ ಮುದ್ದೆ ಮಾಡ್ತಿದ್ದೆ, ಹೇಗಿದ್ರು ಅಂತೇಳಿ ಎಲ್ರಿಗೂ ಊಟಕ್ಕೆ ಹಾಕ್ಕೊಟ್ಟಿದ್ದೀನಿ. ಅಪ್ಪಾಜಿ ಊಟ ಮಾಡಿಬಿಟ್ಟು ಹೊಲ್ದ ಹತ್ರ ಹೋಗಿದ್ರು. ಎಲ್ರದ್ದು ಊಟ ಆದಮೇಲೆ ಸುಮ್ಮನೆ ಹಂಗೆ ಒಂದು ರೌಂಡ್ ವಾಕ್ ಹೋಗಿ ಬರೋಣ ಅಂತ ಅಂದ್ಬಿಟ್ಟು, ನಾನು ಹೊಲ್ದ ಹತ್ರ ಹೋಗಿರಲಿಲ್ವಲ್ಲ, ಹೋಗೋಣ ಅಂದರೆ ಜ್ಯೋತಿನ ಕೇಳಿದ್ದಕ್ಕೆ ಆಯಿತು ಹೋಗೋಣ ಬಾ ಅಂತ ಅಂದ್ಲು. ಸುಮ್ಮನೆ ಹೋಗಿ ಹಂಗೆ ನೋಡ್ಕೊಂಡು ಒಂದು ರೌಂಡ್ ಬಂದ್ವಿ. ಅವರು ಕೂಡ ಮಳೆ ಟೈಮಿನ ಹೊರಟ್ಬಿಡ್ತೀವಿ ಅಂತೇಳಿ ಇವಾಗ ಅವರು ಕೂಡ ಹೊರಡ್ತಾ ಇದ್ದಾರೆ. ಅವರು ತುಂಬ ಹೊತ್ತೇನಿರಲಿಲ್ಲ, ಹಾಲು ಕರಿಯೋಷ್ಟರಲ್ಲಿ ಮನೆಗೆ ಹೋಗಬೇಕು ಅಂತೇಳಿ ಹೊರಟ್ಬಿಟ್ರು. ಬಂದಿದ್ದಂತೂ ತುಂಬಾ ಖುಷಿಯಾಯಿತು. ಆದರೆ ಹಿಂಗೆ ಬಂದು ಹಿಂಗೆ ಹೊರಟೋದ್ರು, ಅದೇ ಬೇಜಾರಾಗಿದ್ದು. ಅದು ಅಲ್ಲದೆ ನಾವು ಕೂಡ ಮೈಸೂರಿಗೆ ಬರಬೇಕಾಗಿತ್ತಲ್ವ, ಹಾಗಾಗಿ ನಾವು ಏನು ಇದು ಮಾಡಲಿಲ್ಲ. ಸರಿ ಬಂದುಬಿಡೋಣ ಅಂತ ಹೇಳಿ ನಾವು ಕೂಡ ಮೈಸೂರಿಗೆ ಹೊರಟ್ಬಿಟ್ವಿ. ನಾವು ಅಂದರೆ ಜ್ಯೋತಿಯವ್ರು ಹೋಗಾದಮೇಲೆ ನಾನು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಸ್ನಾನ ಮಾಡಿ ರೆಡಿಯಾಗಿ ಮೈಸೂರಿಗೆ ಬಂದುಬಿಟ್ವಿ. ಬರ್ಬೇಕಾದ್ರೆ ನೋಡಿ, ಇದೇ ವದ್ಲಿ ಅಂತ, ನಮ್ಮೂರಲ್ಲಿ ವದ್ಲಿ, ಇಲ್ಲೇ ತಂದಿಟ್ಟಿದ್ರದು ಅವರೆಲ್ಲ. ಅಂದರೆ ಇತ್ತಂದ್ರಲ್ವ, ಸುಂಕೆಲ್ಲ ತೆಗೆದ್ಬಿಟ್ಟು ತಂದ್ರಲ್ಲ, ಎಡೆ ಇಟ್ಬಿಟ್ಟು ಅದನ್ನೆಲ್ಲ ಅಲ್ಲೇ ಇಟ್ಟಿರೋದು. ಆಮೇಲೆ ಅದೇ ನಾನು ಹೇಳಿದ್ನಲ್ಲ, ಪಿರಿಯಾಪಟ್ಟಣಕ್ಕೆ ಬಂದ್ವಿ. ಇಲ್ಲೇನಾಗಿದೆ ಅಂತಂದರೆ ಅದೇ ಏನು ಬುಂಡೆಯವ್ರು ಬಂದಿದ್ರಲ್ಲ ನಮ್ಮ ಮನೆ ಹತ್ರ ದುಡ್ಡು ಕೇಳೋಕ್ಕೆ ಅಂತ. ಫುಲ್ ಪಿರಿಯಾಪಟ್ಟಣದಲ್ಲೆಲ್ಲ ಬರೀ ಅವರೇ ಇದ್ದಾರೆ, ಮೈ ತುಂಬ ಬಣ್ಣ ಬಳ್ಕೊಂಡು ಏನೇ ವಿಚಿತ್ರವಾಗಿ ವೇಷ ಹಾಕ್ಕೊಂಡು ಎಲ್ಲರ ಹತ್ರ ದುಡ್ಡು ಕೇಳ್ತಿದ್ದಾರೆ. ಬಟ್ ಅದು ಅವ್ರ ಸಂಪ್ರದಾಯ ಅಂತೆ, ಅವ್ರ ಊರಲ್ಲೂ ಕೂಡ ಹಬ್ಬ ಮಾಡ್ತಾರಂತೆ, ಅದಕ್ಕೋಸ್ಕರ ಅದು ಅವ್ರ ಸಂಪ್ರದಾಯ ಅಂತ ಹೇಳಿದ್ರು. ನನಗೂ ಇದೆಲ್ಲ ಗೊತ್ತಿರಲಿಲ್ಲ, ಫಸ್ಟ್ ನೋಡಿದ್ದು. ಅಲ್ಲಿಂದ ಮನೆಗೆ ಬರೋ ಅಷ್ಟರಲ್ಲಿ ನಾವು ಸಂಜೆ ಆಗೋಯಿತು, ಲೇಟೇ ಆಗೋಯಿತು, ಒಂದು 7:30 ಆಗೋಯಿತು. ಬಂದು ನಾನು ಬೇಗ ತಿಳಿ ಸಾಂಬಾರು ಮಾಡಿಬಿಟ್ಟು ರೈಸ್ ಮಾಡಿದೆ. ಹಾಗೆ ಅದಕ್ಕೆ ಸೈಡ್ಸಿಗೆ ಚಿಕನ್ ತೊಗೊಂಡು ಬಂದರು, ಚಿಕನ್ ಕಬಾಬ್ ಮಾಡಿದೆ. ಇದು ಯಾವುದೋ ಹೊಸ ಕಬಾಬ್ ಪೌಡರ್ ತಂದಿದ್ರು, ಸೂಪರಾಗಿದೆ ಕಬಾಬ್ ಪೌಡರ್ ಅಂತೂ, ಸಖತ್ತಾಗಿದೆ. ಇದು ಪ್ರಮೋಷನ್ ಏನಲ್ಲ, ತುಂಬಾ ಚೆನ್ನಾಗಿದೆ, ನನಗೆ ಅನ್ನಿಸ್ತು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಯಾರ್ಯಾರು ಬೇಕಂದರೆ ತೊಗೊಂಡು ಯೂಸ್ ಮಾಡಿ, ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಟೇಸ್ಟು. ಆಮೇಲೆ ಎಲ್ರಿಗೂ ಟಯರ್ಡ್ ಆದಂಗೆ ಆಗಿತ್ತು. ಕಬಾಬ್ ಹಾಕ್ತೀನಿ ನಾನು ಊಟಕ್ಕೆ. ಕಬಾಬ್ ಹಾಕಾದ್ಮೇಲೆ ಎಲ್ಲರೂ ಊಟ ಮಾಡಿಬಿಟ್ಟು ಮಲಗಿಬಿಟ್ವಿ. ಇದು 2 ದಿನದ್ದು ವ್ಲಾಗ್ ಆಗಿತ್ತು. ಸೊ ಯಾರಾದರೂ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನನ್ನ ವೀಡಿಯೋ ಹೇಗೆ ಅನ್ನಿಸ್ತು ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ. ನಿಮ್ಮೂರಲ್ಲೂ ಈ ಥರ ಆಚರಣೆ ಮಾಡ್ತೀರಾ ಹಬ್ಬಕ್ಕಿಂತ ಮುಂಚೆ ಅಂತ ನನಗೆ ತಿಳಿಸ್ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.